ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ಮತ್ತು ಟೈಟಲ್ ನೋಡ್ತಾ ಇದ್ದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಯಾವ ಪ್ಲೇಸಲ್ಲಿದ್ದೀವಿ ಅಂತ. ಎಸ್, ಇವಾಗ ತುಂಬ ಟ್ರೆಂಡಿಂಗ್ನಲ್ಲಿರುವಂತಹ ಓಯಾ ರೆಸ್ಟೋರೆಂಟ್. ಫಸ್ಟ್ ಎಂಟರ್ ಆಗಿದ ತಕ್ಷಣ ಸೆಕ್ಯೂರಿಟಿ ಚೆಕ್ಕಿನಲ್ಲಿ ಎಷ್ಟು ಮೆಂಬರ್ಸ್ ಇದ್ದೀರಾ ಅಂತ ಕೇಳಿ ಅದ್ರ ಪ್ರಕಾರ ನಮಗೆ ಸೀಟ್ ಅಲೋಕೇಟ್ ಮಾಡಿಕೊಡ್ತಾರೆ. ಎಂಟ್ರಿ ಫೀಸ್ ಫ್ರೀ ಇರುತ್ತೆ, ಬಟ್ ಇಲ್ಲೊಂದು ಟ್ವಿಸ್ಟ್ ಕೂಡ ಇರುತ್ತೆ. ನಾವು ನೋಡಿದ ಯೂಟ್ಯೂಬ್ ವ್ಲಾಗ್ಸ್ಗಳಲ್ಲಿ ಎಂಟ್ರಿ ಫೀಸ್ ಫ್ರೀ ಇರುತ್ತೆ, ನಾವು ಎಷ್ಟು ಜನ ಹೋಗಿರ್ತೀವಿ ಅದ್ರ ಪ್ರಕಾರ ಸೀಟ್ ಅಲೋಕೇಟ್ ಮಾಡಿಕೊಡ್ತಾರೆ. ನೆಕ್ಸ್ಟು ನಾವು ಫುಡ್ ಆರ್ಡರ್ ಮಾಡಿ ಬಿಲ್ ಪೇ ಮಾಡೋದು ಅನ್ನೋ ಥರ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿತ್ತು. ಮೇ ಬಿ ಮೊದಲು ಆಗಿತ್ತು ಅಂತ ಅನಿಸುತ್ತೆ, ಬಟ್ ಇವಾಗ ಆ ಥರ ಇಲ್ಲ. ಫಸ್ಟು ಸೆಕ್ಯೂರಿಟಿ ಚೆಕ್ಕಿನ್ನಲ್ಲಿ ಪರ್ ಪರ್ಸನ್ 1200 ಪೇ ಮಾಡಿ ನಾವು ಟೋಕನ್ ತೊಗೋಬೇಕು. ನಂತರ ಅವರು ನಮಗೆ ಎಷ್ಟು ಜನ ಹೋಗಿದ್ದೀವಿ ಅದ್ರ ಪ್ರಕಾರ ಸೀಟ್ ಅಲೋಕೇಟ್ ಮಾಡಿಕೊಡ್ತಾರೆ. ಆ 1200 ಯೂಸ್ ಮಾಡಿ ನಾವು ಫುಡ್ ಆರ್ಡರ್ ಮಾಡ್ಕೋಬಹುದು. ಏನಾದರೂ ಆ 1200ಗಿಂತ ಕಡಿಮೆ ಫುಡ್ ಆರ್ಡರ್ ಮಾಡಿದ್ರೆ ನಮ್ಗೆ ಅವ್ರು ಯಾವುದೇ ಕಾರಣಕ್ಕೂ ಅಮೌಂಟ್ನ ರೀಫಂಡ್ ಮಾಡಲ್ಲ. 1200ಗಿಂತ ಜಾಸ್ತಿ ಫುಡ್ ಆರ್ಡರ್ ಮಾಡಿದ್ರೆ ನಾವು ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ನಾವು ಹೋಗಿದ್ದಿದ್ದು 4 ಮೆಂಬರ್ಸ್, 3600 ಪೇ ಮಾಡಿದ್ವಿ. ನಮ್ಮ ಪಾಪುಗೆ ನಾವು ಪೇ ಮಾಡಿಲ್ಲ, ಯಾಕಂದರೆ ಬಿಲೋ 10 ಇಯರ್ಸ್ ಟೋಕನ್ ಫೀಸ್ ಫ್ರೀ ಇರುತ್ತೆ. ನಾವು ಹೋಗಿದ್ದಿದ್ದು ನ್ಯೂ ಇಯರ್ ದಿನ. ಎಂಟೈರ್ ರೆಸ್ಟೋರೆಂಟ್ ಆಂಬಿಯನ್ಸ್ನ ಗ್ರೀಸ್ ಥೀಮ್ನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಆಂಬಿಯನ್ಸ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿದೆ. ಆ ಆಂಬಿಯನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾದ್ರೂ ಒನ್ ಟೈಮ್ ಆದರೂ ವಿಸಿಟ್ ಮಾಡಲೇಬೇಕು ಆ ಪ್ಲೇಸಿಗೆ. ಎಂಟರ್ ಆದಮೇಲೆ ಸೆಂಟರಲ್ಲಿ ಒಂದು ಪಾಂಡ್ ಇದೆ. ಆ ಪಾಂಡ್ ಒಳಗಡೆ ಕಲರ್ಫುಲ್ ಫಿಶಸ್ ಇದೆ. ಅದನ್ನು ನೋಡ್ತಾ ಇದ್ದರೆ ಮೈಂಡು ಎಷ್ಟು ರಿಫ್ರೆಶ್ ಆಗ್ತಾಯಿತ್ತು ಅಂದರೆ ಅಷ್ಟು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆ ಪಾಂಡು, ಕಲರ್ಫುಲ್ ಫಿಶಸ್ಸು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು. ನಾವಂತೂ ಒಂದಷ್ಟು ಟೈಮು ಆ ಪಾಂಡ್ ಹತ್ರನೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಎಲ್ಲ ಫಿಶಸ್ ಒಟ್ಟಿಗೆ ಬಂದಾಗ ಫೋಟೋಸು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಅದು ಯಾವ್ಯಾವ ಕಡೆ ಹೋಗುತ್ತೆ ಆ ಕಡೆ ಹೋಗೋದು, ಆ ಥರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಅಲ್ಲೇ. ಬ್ಯೂಟಿಫುಲ್ ಆಂಬಿಯನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ, ಮೆಲೋಡಿಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ, ಕಲರ್ಫುಲ್ ಫಿಶಸ್ ನೋಡಿಕೊಂಡು ಟೈಮ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟು ತುಂಬ ಚೆನ್ನಾಗಿತ್ತು ಆವತ್ತಿನ ಡೇ ನಮ್ಮದು. ಸೀಟಿಂಗ್ ಅರೇಂಜ್ಮೆಂಟ್ಸ್ಗೆ ಬಂದರೆ ಆವಾಗಲೇ ಹೇಳಿದಾಗೆ ಒಂದು ಸ್ವಲ್ಪ ಪ್ಲೇಸ್ ಕೂಡ ವೇಸ್ಟ್ ಮಾಡಿಲ್ಲ, ಆ ರೀತಿ ಬಿಲ್ಡ್ ಮಾಡಿದ್ದಾರೆ. ಕಪಲ್ಸ್ಗಳಿಗೆ ಪಾಂಡ್ ಹತ್ರ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ. 3 ಮೆಂಬರ್ಸ್, 4 ಮೆಂಬರ್ಸ್, ಮೋರ್ ದೆನ್ 7 ಮೆಂಬರ್ಸ್ ಹೋದರೆ, ಫ್ಯಾಮಿಲಿ ಜೊತೆ ಹೋದರೆ ಎಷ್ಟು ಚೆನ್ನಾಗಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದು ಡಿಸಡ್ವಾಂಟೇಜ್ ಏನಂದರೆ ನಮ್ಗೆ ಯಾವ ಸೀಟ್ ಇಷ್ಟ ಹೋಗಲ್ಲಿ ಕೂರೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಸೆಕ್ಯೂರಿಟಿ ಚೆಕ್ಕಿನಲ್ಲೇ ಅವರೇ ಅಲೋಕೇಟ್ ಮಾಡಿಬಿಟ್ಟಿರ್ತಾರೆ. ಅದು ಒಂದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫುಡ್ಡಿಗೆ ಬಂದರೆ ನಾವು ನೋಡಿದ ರಿವ್ಯೂಸ್ ಪ್ರಕಾರ ಫುಡ್ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಓಕೆ ಕ್ವಾಂಟಿಟಿ ತುಂಬ ಕಮ್ಮಿ ಇರುತ್ತೆ. ಪ್ರೈಸ್ ರೇಂಜ್ ಹೆವಿ ಕಾಸ್ಟ್ಲಿ ಅಂತ ಇತ್ತು. ಎಸ್, ಕರೆಕ್ಟ್. ಫುಡ್ ಕ್ವಾಂಟಿಟಿ ತುಂಬ ಕಮ್ಮಿನೇ ಇರುತ್ತೆ. ಒಂದು ವಾಟರ್ ಮೆಲನ್ ಜ್ಯೂಸಿಗೆ 305 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಆರ್ಡರ್ ಮಾಡಿದ್ದು ವೆಜ್ ಐಟಮ್ಸ್. ನ್ಯೂ ಇಯರ್ ಮಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ತೊಗೊಂಡಿಲ್ಲ. ನಾವು ಯಾವ್ಯಾವ ವೆಜ್ ಐಟಮ್ಸ್ನ ಆರ್ಡರ್ ಮಾಡಿದ್ವಿ ಅಷ್ಟು ಕೂಡ ತಿನ್ನೋ ಥರ ಚೆನ್ನಾಗಿತ್ತು. ಪಾಪ ನಮ್ಮ ಪಕ್ಕದ ಟೇಬಲಲ್ಲಿ 2 ಹುಡುಗಿರಿದ್ದರು. ಅವ್ರು ಆರ್ಡರ್ ಮಾಡಿರೋದ್ರಲ್ಲಿ ಪಿಜ್ಜಾ ಒಂದೇ ತಿನ್ನೋಕ್ಕಾಗೋ ಥರ ಇದ್ದಿದ್ದು, ಇನ್ಯಾವುದು ಚೆನ್ನಾಗಿಲ್ಲ ಟೇಸ್ಟು ಅಂತ ಹೇಳ್ತಾಯಿದ್ರು. ನಾವು ಪರ್ ಪರ್ಸನ್ 1200 ಪೇ ಮಾಡಿ ಹೋಗಿರ್ತೀವಿ. ತಿನ್ನೋ ಥರ ಇದ್ದರೆ ಮನಸ್ಸಿಗೆ ಸಮಾಧಾನ ಆಗಾದರೂ ಬರ್ತೀವಿ. ಅದು ತಿನ್ನೋಕ್ಕೆ ಆಗಿಲ್ಲ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ. ಸೊ ನನ್ನ ಸಜೆಷನ್ನು, ನೀವು ಯಾರಾದರೂ ಓಯಾ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದರೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಮಾಡಬೇಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನೇ ಆರ್ಡರ್ ಮಾಡಿ. ಯಾಕಂದರೆ ನಾವು ಅಲ್ಲಿ ಹೋಗಿ ಬಂದಿದ್ದಕ್ಕೂ ನಮಗೆ ವರ್ತ್ ಅಂತ ಫೀಲ್ ಆಗಬೇಕು. 1200 ಅನ್ನೋದು ಸ್ಮಾಲ್ ಅಮೌಂಟ್ ಅಂತೂ ಅಲ್ಲ. ನಾವು ಆರ್ಡರ್ ಮಾಡಿದ ಫುಡ್ಸ್ ಬಂದು ವೆಜ್ ತಂದೂರಿ ಮೋಮೋಸ್, ಗೀ ರೋಸ್ಟ್ ಪನ್ನೀರ್, ವಾಟರ್ ಮೆಲನ್, ಬ್ಯಾಟರ್ಡ್ ಆನಿಯನ್ ರಿಂಗ್ಸ್, ಮಶ್ರೂಮ್ ಆ್ಯಂಡ್ ಚೀಸ್ ಡಂಪ್ಲಿಂಗ್, ಪಿಜ್ಜಾ, ಅವಕಾಡೋ ಕ್ರೀಮ್ ಚೀಸ್. ನಾವು ಆರ್ಡರ್ ಮಾಡಿದಿಷ್ಟು ಫುಡ್ ಟೇಸ್ಟು ತುಂಬ ಚೆನ್ನಾಗಿತ್ತು. ಪ್ರೈಸ್ ಡೀಟೇಲ್ಸ್ ಏನಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಮಧ್ಯ ಸ್ವಲ್ಪ ಫನ್ನಾಗಿ ಮಾತಾಡಿಕೊಂಡು ನಮ್ಮ ಪಾಪು ಕೂಡ ಫನ್ ಮಾಡ್ತಾಯಿದ್ಲು. ಕ್ವಶನ್ನ ಕೇಳಿಕೊಂಡು ಕಾಂಟಿನೆಂಟ್ ಯಾವುದು, ಕರ್ನಾಟಕದ ಮುಖ್ಯಮಂತ್ರಿ ಯಾರು, ಪ್ರಧಾನಮಂತ್ರಿ ಯಾರು ಅಂತ ಅವಳು ಕ್ವಶನ್ ಕೇಳೋದು, ನಾವು ಸುಮ್ಮನೆ ರಾಂಗಾಗಿ ಆನ್ಸರ್ ಮಾಡಿಕೊಂಡು ಫನ್ ಮಾಡಿಕೊಂಡು ನಮ್ಮ ಲಂಚ್ನ ನಾವು ಮುಗಿಸಿದ್ವಿ. ಮತ್ತು ಇನ್ನೊಂದು, ಫುಡ್ ಆರ್ಡರ್ ಮಾಡಬೇಕು ಅಂದರೆ QR ಕೋಡ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ನಾವು ಫುಡ್ ಆರ್ಡರ್ ಮಾಡಬೇಕು. ನಮ್ಮದೆಲ್ಲ ಊಟ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಹಾಕಿ ಫೋಟೋಸು ವೀಡಿಯೋಸು ಎಲ್ಲ ಕ್ಲಿಪ್ ತೊಗೊಂಡು ಎಕ್ಸಿಟ್ ಆಗಬೇಕಾದ್ರೆ ಟರ್ಕಿಶ್ ಐಸ್ ಕ್ರೀಮ್ದು ಒಂದು ಪ್ಲೇ ಗೇಮ್ ಬರುತ್ತಲ್ಲ ಅದನ್ನು ನೋಡಿದ್ವಿ. ಅದನ್ನು ಕೂಡ ನಾವು ಆಟ ಆಡಿದ್ವಿ.